ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 55ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಶುಭವ್ರತದ ಕಾಲಕ್ರಮ ಫಲಗಳು, ಶುಭವ್ರತವನ್ನು ಮಾಡಿ ಸುಪುತ್ರನನ್ನು ಪಡೆದ ದೃಢವ್ರತ ರಾಜನ ಕಥೆ, ದೃಢವ್ರತನು ಮಾಡಿದ ವಿಷ್ಣುವಿನ ಸ್ತುತಿ, ಕುಬ್ಜಾಂಬ್ರಕ ಕ್ಷೇತ್ರ ಮಹಿಮೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಭದ್ರಾಶ್ವರಾಜನು ಕೇಳುತ್ತಾನೆ, ಬ್ರಹ್ಮನೇ, ಆ ದೃಢವ್ರತ ರಾಜನು ಮಾಡಿದ ಸ್ತೋತ್ರವಾವುದು? ಪುರುಷೋತ್ತಮನಾದ ನಾರಾಯಣ ದೇವನನ್ನು ಸ್ತೋತ್ರ ಮಾಡಿದ ಆ ರಾಜನಿಗೆ ಏನಾಯಿತು? ಅಗಸ್ತ್ಯರು ಹೇಳುತ್ತಾರೆ, ರಾಜನು ಹಿಮವತ್ ಪರ್ವತಕ್ಕೆ ಹೋಗಿ ಸೇರಿ ಅದ್ಭುತ ಕಾರ್ಯಗಳನ್ನು ಮಾಡುವ ದೇವನಾದ ವಿಷ್ಣುವಿನ ಸ್ತುತಿಯನ್ನು ಅವನಲ್ಲಿಯೇ ನೆಲೆಸಿದ ಮನವುಳ್ಳವನಾಗಿ ಹೇಳಿದನು. ರಾಜನು ಹೇಳುತ್ತಾನೆ, ನಶ್ವರವಾದ ವಿಶ್ವದಲ್ಲಿ ಶಾಶ್ವತನು, ಕ್ಷೀರಸಾಗರ ಶಯನನು, ಭೂದೇವಿಯನ್ನು ಧರಿಸಿದವನು, ದೇಹಿಗಳಿಗೆಲ್ಲ ಪರಮಪದನು, ಇಂದ್ರಿಯಗಳಿಗೆ ಗೋಚರನು,
ಪ್ರಪಂಚ ಪಾಲಕಾಗ್ರಗಣ್ಯನೂ ನಿರಾಕಾರನೂ ಜನಾರ್ದನನೂ ಆದ ಪ್ರಭುವನ್ನು ಸ್ತುತಿಸುತ್ತೇನೆ. ಶಂಖ ಚಕ್ರ ಗದಾ ಪಾಣಿಯೇ, ನೀನು ಪ್ರಪಂಚಕ್ಕೆ ಮೂಲನಾದವನು, ಸತ್ಯಸ್ವರೂಪನು, ವಿಭುವು, ಪ್ರಾಚೀನನು, ಪುರುಷೋತ್ತಮನು, ಇಂದ್ರಿಯಾಗೋಚರನು, ವೇದವಿದರಲ್ಲಿ ಮುಖ್ಯನೂ ಆಗಿದ್ದೀಯೆ. ನನ್ನನ್ನು ಪರಿಪಾಲಿಸು. ಅನಂತಮೂರ್ತಿಯೇ, ವಿಷ್ಣುವೇ, ದೇವ, ಸುರಾಸುರರಿಂದ ಸ್ತುತ್ಯನಾದ ನೀನು ಕೂಟಸ್ಥನಾಗಿದ್ದರೂ ಸೃಷ್ಟಿಗಾಗಿ ಕಾರ್ಯ ಮಾಡುತ್ತೀಯೆ. ಅನೇಕ ರೂಪನೇ, ಅಚ್ಯುತನೇ, ಸರ್ವಜ್ಞನಾದ ನೀನು ಲೋಕ ರಕ್ಷಣೆಗಾಗಿ ಹಲವು ಬಾರಿ ನಿಜವಾಗಿ ನಿನಗಿಲ್ಲದ ಕೂರ್ಮ, ವರಾಹ, ನೃಸಿಂಹಾದಿಯಾದ ಅದ್ಭುತ ರೂಪಗಳನ್ನು ಧರಿಸಿದೆ. ಆ ರೂಪಗಳೆಲ್ಲವೂ ಸ್ತುತಿಸಲ್ಪಡುತ್ತವೆ. ನರಸಿಂಹನೇ, ವಾಮನನೇ, ಪರಶುರಾಮನೇ, ನಿನಗೆ ನಮಸ್ಕಾರ. ರಾವಣ ವಂಶಾಂತಕನಾದ ಶ್ರೀರಾಮನೇ, ಶ್ರೀಕೃಷ್ಣನೇ, ನಿನಗೆ ನಮಸ್ಕಾರ. ಬುದ್ಧನೇ, ಕಲ್ಕಿಯೇ, ವರೇಶನೇ, ಶಂಭುವೇ, ದೇವವೈರಿನಾಶಕನೇ, ನಿನಗೆ ನಮಸ್ಕಾರ. ನಾರಾಯಣ, ಪದ್ಮನಾಭ, ನಿನಗೆ ನಮಸ್ಕಾರ. ಪುರುಷೋತ್ತಮನಿಗೆ ನಮಸ್ಕಾರ, ನಮಸ್ಕಾರ. ಸಮಸ್ತಾಮರ ಸಂಘ ಪೂಜ್ಯನೇ, ನಮಸ್ಕಾರ. ಸರ್ವಜ್ಞಾಗ್ರೇಸರನೇ, ನಿನಗೆ ನಮಸ್ಕಾರ. ಭಯಂಕರಾನನೇ, ನರಸಿಂಹಮೂರ್ತಿ, ವಿಶಾಲಾದ್ರಿ ಸಮಾನನಾದ ಕೂರ್ಮಮೂರ್ತಿಯೇ, ನಿನಗೆ ನಮಸ್ಕಾರ. ಸಮುದ್ರ ಸಮಾನನಾದ ಮತ್ಸ್ಯಾವತಾರನೇ, ನಮಸ್ಕಾರ. ಶ್ರೀವರಾಹರೂಪಿಯಾದ ಅನಂತನೇ, ನಿನ್ನನ್ನು ನಮಸ್ಕರಿಸುತ್ತೇನೆ. ದೇವನೇ, ನಿನ್ನ ಈ ಮತ್ಸ್ಯ ಕೂರ್ಮಾದಿ ಅವತಾರಗಳೆಲ್ಲವೂ ಲೋಕ ಸೃಷ್ಟಿಗಾಗಿಯೇ ಹೊರತು ನಿಜವಾಗಿ ನೋಡಿದರೆ ನಿನಗೆ ಮೂರ್ತಿಯಿಲ್ಲ. ಅರಿಯದೆ ಹೀಗೆ ಧ್ಯಾನ ಮಾಡಿದೆನು. ಪುರಾಣ ಪುರುಷನಾದ ನೀನು ಕಾಣಿಸುವುದಿಲ್ಲ. ವಿಷ್ಣುವೇ, ಆದಿಯಜ್ಞವೂ ನೀನೆ, ಯಜ್ಞಾಂಗಭೂತವಾದ ಹವಿಸ್ಸೂ ನೀನೆ, ಪಶುವೂ ನೀನೆ, ಋತ್ವಿಕ್ಕೂ ಘೃತವೂ ನೀನೆ. ನಿನ್ನನ್ನೇ ದೇವತೆಗಳು ಮುನಿಗಳು ಪೂಜಿಸುತ್ತಾರೆ. ಜನಾರ್ದನನೇ, ಈಶನೇ, ದೇವತೆಗಳೇ ಮೊದಲಾದವರು, ಕಾಲವು, ಅಗ್ನಿಯು ಮೊದಲಾದವೂ ಇರುವ ಚರಾಚರಾತ್ಮಕವಾದ ಈ ಜಗತ್ತು ಯಾರಲ್ಲಿದೆಯೋ ಆ ನೀನು ಅವಿಭಕ್ತನಾಗಿ ಒಬ್ಬನೇ ಆಗಿದ್ದೀಯೆ. ನನ್ನ ಮನೋಭೀಷ್ಟ ಸಿದ್ಧಿಯನ್ನು ಉಂಟುಮಾಡು. ಕಮಲದಳಾಕ್ಷನೇ, ನಿನಗೆ ನಮಸ್ಕಾರ. ಮೂರ್ತಾಮೂರ್ತನೇ, ಹರಿಯೇ, ನಿನಗೆ ಶರಣಾಗತನಾಗಿದ್ದೇನೆ. ಸಂಸಾರದಿಂದ ನನ್ನನ್ನು ಉದ್ಧರಿಸು. ದೊಡ್ಡದಾದ ಮಾವಿನ ಮರದಡಿಯಲ್ಲಿದ್ದ ಮಹಾತ್ಮನಾದ ಆ ದೃಢವ್ರತನಿಂದ ಹೀಗೆ ಸ್ತುತನಾದ ಪರಮೇಶ್ವರ ದೇವನು ಸಂತುಷ್ಟನಾದನು. ಸಂತುಷ್ಟನಾದ ಹರಿಯು ಬಳಿಕ ತಾನೇ ಕುಳ್ಳನಂತಾಗಿ ದೃಢವ್ರತನ ಹತ್ತಿರಕ್ಕೆ ಬಂದನು. ಅವನು ಬಂದ ಕೂಡಲೇ ಆ ಮಾವಿನ ಮರವು ಕುಳ್ಳಾಯಿತು. ಶ್ಲಾಘ್ಯವಾದ ವ್ರತವನ್ನು ಮಾಡುವ ಆ ದೊರೆಯು ಈ ಅತ್ಯಾಶ್ಚರ್ಯವನ್ನು ನೋಡಿ ಉನ್ನತವಾಗಿದ್ದ ಈ ಮರವು ಹೇಗೆ ಕುಳ್ಳಾಯಿತು ಎಂದು ಚಿಂತಿಸುವವನಾದನು. ಬ್ರಹ್ಮ ಸನ್ನಿಧಿಯಲ್ಲಿ ಹಾಗೆ ಆಲೋಚಿಸುತ್ತಿದ್ದ ಆ ರಾಜನ ಬುದ್ಧಿಗೆ ಹೀಗೆ ಹೊಳೆಯಿತು. ಇವನು ಬಂದೊಡನೆಯೇ ಇದು ಹೀಗಾಗಿದೆ.
ಇದರಲ್ಲಿ ಸಂಶಯವಿಲ್ಲ. ಆದುದರಿಂದ ಈತನು ಪುರುಷೋತ್ತಮನಾದ ಭಗವಂತನಾಗಿರುವನು ಎಂದು ಹೇಳಿಕೊಂಡು ಆ ರಾಜೋತ್ತಮನು ಆ ಕುಳ್ಳನಾದ ಬ್ರಾಹ್ಮಣನಿಗೆ ನಮಸ್ಕಾರ ಮಾಡಿದನು. ಭಗವಂತನೇ, ಪುರುಷೋತ್ತಮನಾದ ನೀನು ನಿಜವಾಗಿಯೂ ನನ್ನನ್ನು ಅನುಗ್ರಹಿಸುವುದಕ್ಕಾಗಿಯೇ ಬಂದಿದ್ದೀಯೆ. ಹರಿಯೇ, ಈಗ ನಿನ್ನ ನಿಜರೂಪವನ್ನು ತೋರಿಸು ಎಂದು ಬೇಡಿದನು. ಹೀಗೆ ರಾಜನಿಂದ ಪ್ರಾರ್ಥಿತನಾದ ದೇವನು ಶಂಖ ಚಕ್ರ ಗದಾಧರನಾಗಿ ಅವನೆದುರಿಗೆ ಪ್ರಕಾಶಿಸಿದನು. ಸೌಮ್ಯನಾಗಿ, ರಾಜೇಂದ್ರನೇ, ನಿನ್ನ ಮನಸ್ಸಿನಲ್ಲಿರುವ ವರವನ್ನು ಬೇಡು. ರಾಜನೇ, ನಾನು ಒಲಿದರೆ ವರ ಕೊಡಲು ನನಗೆ 3 ಲೋಕವೂ ಎಳ್ಳಿನಷ್ಟು ಎಂದು ಮಾತನಾಡಿದನು. ದೇವನು ಹೀಗೆ ಹೇಳಲು ದೊರೆಯು ಸಂತಸದಿಂದ ಅರಳಿದ ಕಣ್ಣುಗಳುಳ್ಳವನಾಗಿ, ದೇವೇಶನೇ, ಮೋಕ್ಷವನ್ನು ಕೊಡು ಎಂದು ಹೇಳಿ ಬೇರೇನನ್ನೂ ಹೇಳದೇ ಇದ್ದನು. ಹೀಗೆ ಬೇಡಿಸಿಕೊಂಡ ಆ ಭಗವಂತನು ತಿರುಗಿ ಹೀಗೆ ಹೇಳಿದನು. ನಾನು ಬರಲು ಎತ್ತರವಾಗಿದ್ದ ಈ ಮಾವಿನ ಮರವು ಕುಳ್ಳಾಯಿತು. ಆದುದರಿಂದ ಈ ತೀರ್ಥವು ಕುಬ್ಜಕಾಮ್ರ ತೀರ್ಥವೆಂಬ ಹೆಸರುಳ್ಳದ್ದಾಗುವುದು. ಬ್ರಾಹ್ಮಣರಾಗಲಿ ತಿರ್ಯಕ್ ಜಂತುಗಳೇ ಆಗಲಿ ಇಲ್ಲಿ ಯಾರು ದೇಹವನ್ನು ತ್ಯಜಿಸುವರೋ ಅವರಿಗೆ 500 ವಿಮಾನಗಳು ಲಭಿಸುವವು. ಯೋಗಿಯಾದವನಿಗೆ ಮುಕ್ತಿಯೇ ಲಭಿಸುವುದು. ಜನಾರ್ದನ ದೇವನು ಹೀಗೆ ಹೇಳಿ ಬಳಿಕ ದೊರೆಯನ್ನು ಶಂಖದ ತುದಿಯಿಂದ ಮುಟ್ಟಲಾಗಿ ಒಡನೆಯೇ ಆತನು ಪರಮ ನಿರ್ವಾಣವನ್ನು ಪಡೆದನು. ಭದ್ರಾಶ್ವ ರಾಜೇಂದ್ರನೇ, ಆದುದರಿಂದ ನೀನು ಆ ದೇವನನ್ನೇ ಮೊರೆ ಹೋಗು. ಅದರಿಂದ ನೀನು ತಿರುಗಿ ಎಂದೆಂದಿಗೂ ಶೋಚ್ಯ ಸ್ಥಿತಿಯನ್ನು ಪಡೆಯದೇ ಇರುವೆ. ಯಾರು ದಿನವೂ ಬೆಳಿಗ್ಗೆ ಎದ್ದು ಈ ಚರಿತ್ರೆಯನ್ನು ಹೇಳುವರೋ ಅಥವಾ ಕೇಳುವರೋ ಅವರಿಗೆ ಪರಮಾತ್ಮನು ಧರ್ಮಾರ್ಥ ಮೋಕ್ಷಗಳನ್ನು ಅನುಗ್ರಹಿಸುವನು. ದೊರೆಯೇ, ಪುಣ್ಯಪ್ರದವಾದ ಈ ಶುಭವ್ರತವನ್ನು ಮಾಡುವವನು ಈ ಲೋಕದಲ್ಲಿ ಸರ್ವ ಸಂಪತ್ತನ್ನು ಅನುಭವಿಸಿ ಕಡೆಯಲ್ಲಿ ಪರಮಾತ್ಮನಲ್ಲಿ ಐಕ್ಯನಾಗುವನು. ಇತಿ ಶ್ರೀ ವರಾಹಪುರಾಣೆ ಅಗಸ್ತ್ಯಗೀತಾಸು ಶುಭವೃತಂ ನಾಮ ಪಂಚಪಂಚಾಶೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 56ನೆಯ ಅಧ್ಯಾಯವಾದ ಧನ್ಯವ್ರತದ ಕಾಲಕ್ರಮ ಫಲಾದಿಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.